ಹಾಯ್ ಫ್ರೆಂಡ್ಸ್, ಯಾವುದೇ ಫಲಾನುಪೇಕ್ಷೆ ಇಲ್ಲದೆ ಎಲ್ರಿಗೂ ಒಳ್ಳೆಯದನ್ನು ಬಯಸೋಣ. ಆದಷ್ಟು ಎಲ್ರಿಗೂ ಒಳ್ಳೆಯದನ್ನು ಮಾಡೋಣ. ಯಾಕೆ ಗೊತ್ತಾ, ಹೂವು ಮಾರೋರ ಕೈಯಲ್ಲಿ ಯಾವಾಗಲೂ ಹೂವಿನ ಸುವಾಸನೆ ತುಂಬಿರುತ್ತೆ. ಹಲೋ ಫ್ರೆಂಡ್ಸ್, ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋನ ನೋಡೋದಕ್ಕೆ ಕ್ಯೂರಿಯಾಸಿಟಿ ಇದೆಯಾ ನಿಮಗೆ? ಹಾಗಾದರೆ ತಡ ಮಾಡೋದು ಬೇಡ, ಬನ್ನಿ ಇವತ್ತಿನ ವ್ಲಾಗ್ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ ಕೊಡ್ತೀನಿ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ವೆರಿ ಗುಡ್ ಮಾರ್ನಿಂಗ್. ಶುಭೋದಯ. ಓಕೆ, ಗುಡ್ ಬೆಳಗ್ಗೆ. ಪರಿಸರ ದಿನಾಚರಣೆ ಪ್ರಯುಕ್ತವಾಗಿ ಈ ದಿನ ನಾವು ಚಿಕ್ಕದಾಗಿ ಒಂದು ಗಿಡ ನೆಡುವ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಓಕೆ, ಆ್ಯಕ್ಚುಲಿ 5ನೇ ತಾರೀಕು ಮಾಡಬೇಕು ವಿಶ್ವ ಪರಿಸರ ದಿನಾಚರಣೆ, ಜೂನ್ 5ನೇ ತಾರೀಕು. ಏನಂದರೆ ಅವತ್ತು ವರ್ಕಿಂಗ್ ಡೇ ಇರುತ್ತೆ, ಭಾಳ ಜನ ಎದ್ದಲ್ಲಿರ್ತಾರೆ, ಎಲ್ಲ ಮಾಡೋದಕ್ಕಾಗಲ್ಲ ಅಂತ ಭಾನುವಾರ ಹಮ್ಮಿಕೊಂಡಿದ್ದೀವಿ. ಓಕೆ, ನಾವು ಜಾಸ್ತಿ ಜನಕ್ಕೆ ಏನು ಗೊತ್ತಿಲ್ಲ, ಆದರೆ ಇದು ನಮ್ಮ ಅಭ್ಯಾಸ. ಪ್ರತಿ ವರ್ಷ ನಾವೇನು ಮಾಡಿದಾಗ ಒಂದು ಗಿಡ ನೆಡಬೇಕು ಆ ದಿವಸ ಅನ್ನೋದು ನಮ್ಮದು ಉದ್ದೇಶ. ಕರೆಕ್ಟಾ? ಆ ಉದ್ದೇಶ ಪ್ರಯುಕ್ತ ನಾವು ಪ್ರತಿ ವರ್ಷ ಅಲ್ಲಿ ಇಲ್ಲಿ ಎಲ್ಲ ಹೊರಗಡೆ ಹೋಗಿ ಗಿಡಗಳು ಹಾಕ್ಬಿಡ್ತೀವಿ. ಆ ಉದ್ದೇಶ ಪ್ರಯುಕ್ತ ಈ ಸರಿ ಇಲ್ಲಿ ಗಿಡ ಹಾಕ್ತಿದ್ದೀವಿ. ಇದರಲ್ಲಿ ಎಲ್ಲ ನಮ್ಮ ಉಸ್ತುವಾರಿ ಸ್ವಲ್ಪ ನೋಡ್ಕೊಳ್ತಕ್ಕಂಥೆಲ್ಲ ನಮ್ಮ ಅಶೋಕ್ ಭಾಯ್ ಅವರ ಉಸ್ತುವಾರಿಯಲ್ಲಿ ನಡೀತಾ ಇದೆ. ಆಯಿತಾ? ಸೊ ಮೊದಲನೇದಾಗಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೇನೆ. ಸೊ ಸ್ವಾಗತ ಕೊಡ್ತೇವೆ. ಅವ್ರಿಗೊಂದು ನಮ್ಮ ಸಂಸ್ಥೆ ಪರವಾಗೆಲ್ಲ ಶುಭಾಶಯ ಹೇಳ್ತೇವೆ. ಈಗೇನಿಲ್ಲ, ಪ್ರತಿಯೊಬ್ಬರೂ ಯಾಕಂದರೆ ಸುಮ್ಮನೆ ದರದರ ಹೋಗಿ ಇದು ಮಾಡೋಕ್ಕಿಂತ ನಾವು ಆಲ್ರೆಡಿ ಭಾಳ ಜನ ಗೊತ್ತಿರೋರಿದ್ದೀವಿ, ಬಟ್ ಏನು ಹೇಗೆ ಅಂತ ಗೊತ್ತಿರಲ್ಲ. ಚಿಕ್ಕದಾಗಿ ಚಕ್ಕದಾಗ ನಿಮ್ಮ ಹೆಸರು ನಿಮ್ಮ ಎದೆ ಹೇಳ್ಬಿಟ್ಟು ಕೇಳ್ಕೊಂಡು ಆಮೇಲೆ ಕೆಲಸ ಶುರು ಮಾಡೋಣ. ಯಾರೋ ಮಾಡಿದ್ರು, ಯಾರೋ ಸುಮ್ಮನೆ ಬಂದು ಅಲ್ಲೆಲ್ಲ ಸಿಕ್ಕಿದ್ರು ಅನ್ನೋದಕ್ಕಿಂತ ಒಂದು ಪರಿಚಯ ಮಾಡ್ಕೊಳ್ಳಿ. ಪರಿಚಯ ಮಾಡಿಕೊಂಡು ಇದು ಮಾಡಿ 5 ನಿಮಿಷ ಏನು ತೊಂದರೆ ಇಲ್ಲ, ಹೋಗಿ ಆಮೇಲೆ ಗಿಡ ಹಾಕೋಣ. ಗಿಡ ಹಾಕಬೇಕಾದ್ರೆ ಅವರು ಮತ್ತು ಇನ್ನೊಬ್ರು ಇಲ್ಲಿ ನೋಡ್ಕೊಳ್ಳೋರು ಒಬ್ರು ಇದ್ದಾರೆ, ನಾಗರಾಜ್. ಅವ್ರ ಹೆಸರು ನಾಗರಾಜ್ ಅಂತ. ಅವರು ಇಲ್ಲೇ ಚಿಕ್ಕೂರು ಭಾಷೆಗಳು, ಅಂದರೆ ಅವ್ರು ಪ್ರಾಪರ್ ಇಲ್ಲೇ ಇರ್ತಾರೆ. ಅಂದರೆ ಅವ್ರ ಕೆಲಸ ಏನಂತಂದ್ರೆ ಅವ್ರು ಬೇರೆ ಬೇರೆ ಬಿಸ್ನೆಸ್ ಇದೆ, ಆದರೆ ಅವ್ರಿಗೊಂಥರ ಇದೊಂಥರ ಹಾಬಿ, ಹವ್ಯಾಸ ಹಾಕಬೇಕು. ಇದೇ ಸರೌಂಡಲ್ಲಿ ಅವ್ರು ಹಾಕಿದ್ದಾರೆ, ಅವರೇ 100 ಗಿಡ ಹಾಕಿದ್ದಾರೆ. ಇದು ಪೂರ್ತಿ ಏನು ನೀವೆಲ್ಲ ನೋಡ್ತೀರಲ್ಲ, ಈ ಸ್ಟ್ರೆಚ್ ಕಾಣಿಸುತ್ತೆ ನೋಡಿ, ಅಲ್ಲಿ ತನಕ ಅದೆಲ್ಲ ಈ ಪೂರ್ತಿ ಏನು ಗಿಡಗಳು ನೀವು ನೋಡ್ತಾ ಇದ್ದೀರ ಅದೆಲ್ಲ ಹಾಕಿರೋದು ಅವರೇ. ನಿಮಗೀಗ ಒಂದು ಕ್ಲೂ ಸಿಕ್ಕಿರುತ್ತೆ ಅಂತ ಅನ್ಕೋತಾ ಇದ್ದೀನಿ. ಯಾಕೆ ಅಂದರೆ ಇವತ್ತಿನ ವ್ಲಾಗ್ ಯಾವುದ್ರ ಬಗ್ಗೆ ಅಂತ ನಾನು ನಿಮಗೆ ಕರೆಕ್ಟಾಗಿ ಹೇಳಿಲ್ಲ. ಜೂನ್ 5ಕ್ಕೆ ವಿಶ್ವ ಪರಿಸರ ದಿನ ಆಗಿತ್ತು, ಬಟ್ ನಾವು ಅವತ್ತು ಬ್ಯುಸಿ ಇದ್ದ ಕಾರಣ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಗಿಡ ನೆಡುವಂಥ ಕಾರ್ಯಕ್ರಮನ ಮಾಡೋದಕ್ಕಾಗಲಿಲ್ಲ. ಬಟ್ ಲೇಟಾಗಿದೆ, ಆದರೂ ಕೂಡ ಜೂನ್ 5ನೇ ತಾರೀಕು ಆಚರಿಸ್ಬೇಕಾದಂತಹ ವಿಶ್ವ ಪರಿಸರ ದಿನನ ನಾವು ಇವತ್ತು ಭಾನುವಾರ ಆಚರಿಸ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮ ಇದ್ದಿದ್ದು ಜಕ್ಕೂರು ಕೆರೆ ಹತ್ರ. ಬೆಳಿಗ್ಗೆ 9 ಗಂಟೆ ಅಷ್ಟೊತ್ತಿಗೆ ನಾವೆಲ್ಲರೂ ಕೂಡ ಮೀಟ್ ಆದ್ವಿ, ಹಾಗೆ ಒಬ್ರಿಗೊಬ್ರಿಗೆ ಪರಿಚಯನೂ ಕೂಡ ಆಯಿತು. ಅದಾದಮೇಲೆ ಸರ್ ಶೆಡ್ಯೂಲ್ ಮಾಡಿದ ರೀತಿ ಬೆಳಿಗ್ಗೆ ಫಸ್ಟಿಗೆ ಗಿಡ ನೆಡುವಂಥ ಪ್ರೋಗ್ರಾಮ್ ಇತ್ತು. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಗಿಡ ನೆಡೋದಕ್ಕೆ ರೆಡಿ ಆದ್ವಿ. ಯಾಕೆಂದರೆ ಮಧ್ಯಾಹ್ನ ಇನ್ನೊಂದು ಕೆಲಸ ಕೂಡ ಬಾಕಿ ಇತ್ತು. ಇಟ್ಸ್ ಲೈಕ್ ಅ ಸ್ಮಾಲ್ ಟ್ರಕ್ಕಿಂಗ್. ಜೈ ಗಣೇಶ, ಜೈ ಗಣೇಶ, ಜೈ ಗಣೇಶ, ಜೈ ಗಣೇಶ. ಕೆಲವರು ಅನ್ಕೋಬೋದು, ಇವರಿಲ್ಲಿ ಒಂದು ಗಿಡನ ಇವತ್ತು ನೆಟ್ಟರೆ ನಾಳೆ 10 ಮರ ಇನ್ನೊಂದು ಕಡೆ ಉರುಳೋಗುತ್ತೆ, ಆ ಸಿಟಿ ಸೈಡಲ್ಲೆಲ್ಲ ಯಾರು ಗಿಡ ಇದೆ ಇಲ್ಲ ಅಂತ ಕೇರ್ ಮಾಡ್ತಾರೆ ಅಂತ ಕೆಲವ್ರು ಅನ್ಕೋತೀರ, ನನಗೆ ಗೊತ್ತು. ಬಟ್ ಒಂದು ನೆನ್ಪಿಡಿ, ನಾವು ಭೂಮಿಗೆ ಏನು ಕೊಡ್ತೀವೋ ನಮಗೆ ವಾಪಸ್ ಅದೇ ಸಿಗುತ್ತೆ. ಸೊ ನೀವು ಇಂಟರ್ನೆಟ್ ಜೊತೆ ಕನೆಕ್ಟ್ ಆಗಿರೋದು ಮಾತ್ರ ಅಲ್ಲ, ನೇಚರ್ ಜೊತೆಗೂ ಕೂಡ ಆದಷ್ಟು ಕನೆಕ್ಟಲ್ಲಿರೋದಕ್ಕೆ ಟ್ರೈ ಮಾಡಿ. ಯಾಕೆಂದರೆ ನೀವು ಹೇಳ್ಕೊಳ್ಳೋದಕ್ಕಾಗದೇ ಇರೋ ಕಷ್ಟ ಆಗಿರ್ಬೋದು ಅಥವಾ ನೋವಾಗಿರ್ಬೋದು, ಒಂದು ಸಲ ನೇಚರಲ್ಲಿ ಕೂತ್ಕೊಂಡು ಸುತ್ತಮುತ್ತ ನೋಡಿದ್ರೆ ಅದು ಯಾವುದೂ ಕೂಡ ನೆನಪಾಗಲ್ಲ. ಮನಸ್ಸಿಗೆ ಎಷ್ಟು ಶಾಂತಿ ಸಿಗುತ್ತೆ ಅಂದರೆ ವರ್ಣನೆ ಮಾಡೋದಕ್ಕಾಗಲ್ಲ. ಸೊ ನಿಮಗೂ ಕೂಡ ಯಾವತ್ತಾದರೂ ಬೇಜಾರಾಗಿದ್ದರೆ ದಯವಿಟ್ಟು ನಿಮ್ಮ ಮನೆ ಹತ್ತಿರ ಇರೋ ಪಾರ್ಕ್ ಆಗಿರ್ಬೋದು ಅಥವಾ ಗಿಡ ಮರ ಇರುವಂಥ ಜಾಗ ಆಗಿರ್ಬೋದು, ಸೈಲೆಂಟಾಗಿರೋ ಪ್ಲೇಸಿಗೆ ಹೋಗಿ ಒಂದು ಸಲ ನಿಮ್ಮ ತಲೆಯಲ್ಲಿರೋ ಎಲ್ಲ ಯೋಚನೆಗಳನ್ನು ಕೂಡ ತೆಗೆದಾಕಿ ಫ್ರೀಯಾಗಿ ಕೂತ್ಕೊಳ್ಳಿ. ಆವಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮಲ್ಲೇ ನಿಮಗೆ ಎಷ್ಟು ಬದಲಾವಣೆ ಆಗ್ತಾಯಿದೆ ಅಂತ. ಆವಾಗ ಹೇಳ್ತೀರಾ ನೇಚರ್ ಇಸ್ ದ ಬೆಸ್ಟ್.
ನನಗೆ ಚಿಕ್ಕವಳಿಂದನೂ ಒಂದು ಅಭ್ಯಾಸ ಇದೆ. ಏನು ಗೊತ್ತಾ? ನನ್ನ ಬರ್ಡೇ ದಿನ ಒಂದು ಗಿಡನ ನೆಡೋದು, ಇಲ್ಲ ಯಾವುದಾದ್ರೂ ಪಾರ್ಕಿಗೋ ಇಲ್ಲ ಶಾಲೆಗೋ ಅದನ್ನು ಡೊನೇಟ್ ಮಾಡೋದು. ನಾನು ನಿಮಗೆ ಹೇಳ್ತಾ ಇಲ್ಲ, ನಾನು ಮಾಡೋ ಥರ ನೀವು ಕೂಡ ನಿಮ್ಮ ಬರ್ಡೇಗೆ ಒಂದು ಗಿಡನ ನೆಡಿ, ಅಥವಾ ನಿಮಗೆ ಇಷ್ಟ ಆಗಿರೋ ಜಾಗಕ್ಕೆ ಆ ಗಿಡನ ಡೊನೇಟ್ ಮಾಡಿ, ಬೇರೆಯವ್ರು ಆ ಗಿಡನ ಆರೈಕೆ ಮಾಡ್ತಾರೆ ಅಂತ. ಯಾಕೆಂದರೆ ಎಲ್ಲರೂ ವಾಸಿಸುವಂಥ ಜಾಗ ಒಂದೇ ಥರ ಇರೋದಿಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಬಟ್ ನಿಮಗೆ ನಿಮ್ಮ ಬರ್ಡೇ ದಿನ ಅಂತಲ್ಲ, ಯಾವುದೇ ದಿನ ಆಗಿರ್ಬೋದು, ನಿಮ್ಮ ಮನಸ್ಸಿಗೆ ಬೇಜಾರಾಗಿದ್ದರೆ ದಯವಿಟ್ಟು ಗಿಡಗಳ ಜೊತೆಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ, ಅವುಗಳನ್ನು ಆರೈಕೆ ಮಾಡೋದಕ್ಕೆ ಟ್ರೈ ಮಾಡಿ. ಹಾಗೆ ನಿಮ್ಮ ಬರ್ಡೇ ದಿನ ನೀವು ಗಿಡನ ನೆಡಲಿಲ್ಲ ಅಂದರೆ ಪರವಾಗಿಲ್ಲ, ಬಟ್ ಆ ಗಿಡ ಮರಗಳ ಜೊತೆಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ. ಆವಾಗ ನಿಮಗನ್ಸುತ್ತೆ ಮನುಷ್ಯರಿಗೂ ಅರ್ಥ ಆಗದೇ ಇರೋ ವಿಷಯಗಳು ಗಿಡ ಮರಗಳಿಗೆ ಅರ್ಥ ಆಗುತ್ತೆ. ಇನ್ನೊಂದು ವಿಷಯ ಏನು ಗೊತ್ತಾ? ಅವು ವಾಪಸ್ ನಮಗೆ ರೆಸ್ಪಾನ್ಸ್ ಮಾಡ್ತವೆ. ದಟ್ ವಾಸ್ ಅ ಗ್ರೇಟ್ ಥಿಂಗ್. ನೀವು ವ್ಲಾಗಲ್ಲಿ ನೋಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಯಾಕೆಂದರೆ ನಾವೆಲ್ಲರೂ ಕೂಡ ಒಬ್ರೊಬ್ಬರಾದ್ಮೇಲೆ ಒಂದೊಂದು ಗಿಡನ ನೆಡ್ತಾನೆ ಹೋಗ್ತಾ ಇದ್ದೀವಿ. ಸೊ ಆ ಗಿಡ ನೆಡುವಂಥ ಫೀಲಿಂಗೇ ಬೇರೆ. ಎಲ್ಲದಕ್ಕಿಂತ ಏನು ಗೊತ್ತಾ, ನಾವು ಎಲ್ಲ ಸೇರಿ ಎಂಜಾಯ್ ಮಾಡಿದ್ವಿ ಅನ್ನೋದಕ್ಕಿಂತ ಒಳ್ಳೊಳ್ಳೆ ಮೆಮೊರಿಗಳನ್ನು ಕ್ರಿಯೇಟ್ ಮಾಡಿದ್ವಿ. ಮಾತಾಡಿಕೊಂಡು, ಹರಟೆ ಹೊಡ್ಕೊಂಡು, ಕಾಮಿಡಿ ಮಾಡಿಕೊಂಡು, ನಗಾಡ್ತಾ ಎಲ್ಲರ ಜೊತೆಗೂ ಸೇರಿ ಗಿಡ ನೆಡುವಂಥ ಫೀಲಿಂಗೇ ಬೇರೆ. ಫಸ್ಟ್ ಟೈಮ್ ಇದು ನನ್ನ ಎಕ್ಸ್ಪೀರಿಯನ್ಸ್. ಯಾಕೆಂದರೆ ನಾನು ಯಾವಾಗಲೂ ಗಿಡ ನೆಡಬೇಕಾದ್ರೆ ಒಬ್ಬಳೇ ಇರ್ತಿದ್ದೆ, ಇಲ್ಲ ಅಮ್ಮ ಜೊತೆಗಿರ್ತಿದ್ರು. ಬಟ್ ಈ ಸಲ ನಾನು ಎಲ್ಲರ ಜೊತೆಗೂ ಸೇರಿ ನಾನು ಒಬ್ಬಳೇ 4-5 ಗಿಡನ ನೆಟ್ಟಿದ್ದೀನಿ. ಸೊ ಇಟ್ ವಾಸ್ ದ ಬೆಸ್ಟ್ ಫೀಲಿಂಗ್. ಹಾಗೆ ಒಳ್ಳೆ ಮೆಮೊರಿ ಕೂಡ ನನಗೆ. ನೋಡ್ತಾ ಇದ್ದೀರಾ ನನ್ನ ಅಮ್ಮ ಹಾಗೆ ಅವ್ರ ಫ್ರೆಂಡ್ ಎಷ್ಟು ಖುಷಿಯಿಂದ ಗಿಡನ ನೆಡ್ತಾ ಇದ್ದಾರೆ ಅಂತ. ಹಾಗೆ ಅಲ್ಲಿದ್ದವ್ರು ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ನೇಚರ್ ಜೊತೆಗೆ ತಮ್ಮ ಟೈಮನ್ನು ಸ್ಪೆಂಡ್ ಮಾಡಿದ್ರು. ಹಾಗೆ ನೀವಿಲ್ಲಿ ನೋಡ್ತಾ ಇದ್ದೀರಾ ಅಶೋಕ್ ಸರ್ ಅವ್ರ ಕೆಲಸನ ಮಾಡ್ತಾ ಇದ್ದಾರೆ. ನನ್ನ ಅಮ್ಮ ಏನು ಹೇಳ್ತಾರೆ ಅಂತ ಬನ್ನಿ ಕೇಳೋಣ. ನೇರಳೆ ಗಿಡ ನೆಡ್ತಾ ಇದ್ದೀನಿ ನಾನು. 2 ತಿಂಗಳಿಗೊಂದ್ಸರಿ ಬಂದು ನೋಡ್ಕೊಂಡು ಹೋಗ್ತೀನಿ ನನ್ನ ಗಿಡ ಹೇಗಿದೆ ಅಂತ. ಹ್ಯಾಪಿ ವಿಶ್ವ ಪರಿಸರ ದಿನಾಚರಣೆ. ಅರ್ಧ ಇಂಗ್ಲೀಷ್ ಅರ್ಧ ಕನ್ನಡ. ಹ್ಯಾಪಿ ಎನ್ವಿರಾನ್ಮೆಂಟ್. ಎಸ್, ಹ್ಯಾಪಿ ಎನ್ವಿರಾನ್ಮೆಂಟ್ ಡೇ. ನೋಡಿದ್ರಲ್ಲ, ನನಗೆ ಇವತ್ತೊಂದು ಹೊಸ ನಾಮಕರಣ ಆಗಿದೆ. ಏನು ಹೆಸರು ಗೊತ್ತಾ? ಕ್ಯಾಮರಾಮನ್ ಪ್ರಜ್ಞಾ ಅಂತ. ಅವರೆಲ್ಲರೂ ಕೂಡ ನನ್ನ ಅಮ್ಮನ ಫ್ರೆಂಡ್ಸೇ. ಹಾಗೆ ಅವ್ರು ನನಗೂ ಕೂಡ ಫ್ರೆಂಡ್ಸ್. ಸೊ ತುಂಬಾ ಎಂಜಾಯ್ ಮಾಡ್ತಾರೆ. ನನ್ನ ಟೀಸ್ ಮಾಡೋದಾಗಿರ್ಬೋದು, ಹಾಗೆ ನನ್ನ ಕೇರ್ ಕೂಡ ಮಾಡ್ತಾರೆ.
ಮಧ್ಯಾಹ್ನದಷ್ಟೊತ್ತಿಗೆ ನಮ್ಮ ಗಿಡ ನೆಡುವಂಥ ಕಾರ್ಯಕ್ರಮವೂ ಕೂಡ ಮುಗ್ದಿತ್ತು. ಸೊ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಒಂದು ಗ್ರೂಪ್ ಫೋಟೋನ ತೆಕ್ಕೊಂಡ್ವಿ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ಅಲ್ಲಿ ಗಿಡನ ನೋಡ್ಕೊಳ್ಳೋ ಅಂಥ ನಾಗರಾಜ್ ಅವರು ಏನಂತಾರೆ ಅಂತ ಕೇಳೋಣ ಬನ್ನಿ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಇದೇ ತಿಂಗಳ 5ನೇ ತಾರೀಕು ಗಿಡ ನೆಡೋ ಕಾರ್ಯಕ್ರಮ ಇತ್ತು. ನಮ್ಮ ಎವರ್ ಗ್ರೀನ್ ಅಡ್ವೆಂಚರ್ಸ್ ಇವ್ರು ಯಾವಾಗೂ ಹಸಿರು ಇರಬೇಕು. ಎವರ್ ಗ್ರೀನ್ ಅಂದರೆ ಯಾವಾಗಲೂ ಹಸಿರು. ಇವರು ಬಂದು ನಾವು ಒಂದು ಸ್ವಲ್ಪ ಗಿಡ ನೆಡ್ತೀವಿ ನಿಮ್ಮ ಕೆರೆ ಅಂಗಳದಲ್ಲಿ ಅಂತ ನಮ್ಮ ಅಶೋಕ್ ಸಾರು ಕೇಳಿದರು. ಆಯಿತು ಅಂದೆ. ಅದಕ್ಕೆ ಸಮಯ ಅಭಾವದಿಂದ ಇವತ್ತು ಬಂದಿದ್ದಾರೆ. ಇವರು ಒಂದು 30 ಗಿಡ ಹೇಳಿದರು, ಆದರೂ 50 ಗಿಡ ತಗೊಂಬಂದು ನೆಟ್ಟಿದ್ದಾರೆ. ಭಾಳಷ್ಟು ಜನ ಪೋಷಕರು, ಮಕ್ಕಳು, ಶಾಲಾ ಮಕ್ಕಳೆಲ್ಲ ಬಂದು ನೆಟ್ಟಿದ್ದಾರೆ. ಇವ್ರ ಪರವಾಗಿ ನಮ್ಮ ಜಲಪೋಷಣ್ ಜಕ್ಕೂರು ಕೆರೆ ಅಂಗಳದ ಜಲಪೋಷಣ್ ಟ್ರಸ್ಟ್ ಪರವಾಗಿ ಎಲ್ಲರಿಗೂ ನಿಮಗೆ ವಂದನೆಗಳನ್ನು ಅರ್ಪಿಸ್ತೇವೆ. ಮತ್ತು ಇದೆಲ್ಲ ಪ್ರತಿ ದಿವಸ ನಾನೇ ನೀರು ಹಾಕೋದು. ಈಗ ಯಾರಾದರೂ ಸರ್ಕಾರದಲ್ಲಿ ಅಧಿಕಾರಿ ಏನಾದರೂ ಮಾಡಿದ್ರೆ ಅವನ್ನ ಇದು ಮಾಡಿಬಿಟ್ಟು ಹೆಚ್ಚುವರಿ ಹೊಣೆ ಕೊಡ್ತಾರಲ್ಲ, ಹಂಗೆ ನಾನು ಈ ಗಿಡಗಳ ಜೊತೆಗೆ ಇನ್ನು ಮತ್ತೊಂದು 51 ಗಿಡ ಸೇರಿಸಿದ್ರಿ ಸಾಕು ಅಂತ ಹೆಚ್ಚುವರಿ ಹೊಣೆ ಹಾಕಿದ್ದೀರ ನಮಗೆ ಅಲ್ವಾ. ಇನ್ನು ಪ್ರತಿ ಸಾರಿ ನಾನು ನೀರು ಹಾಕುವಾಗ ಹೆಚ್ಚುವರಿಯಾಗಿ 51 ಗಿಡನ ನಾನು ಘೋಷಣೆ ಮಾಡಬೇಕು. ಮತ್ತೆ ನೀವು ನಮ್ಮ ಕೆಲಸ ಆಯಿತು ಅಂತ ನೀವು ಇರಬೇಡ್ದು. ಮತ್ತೆ ಯಾವಾಗಲಾದರೂ ಬಂದು ನಮ್ಮ ಗಿಡ ಯಾವ ರೀತಿ ಫಲ ಕೊಟ್ಟವೆ, ನಾಗರಾಜ್ ಅವರು ನಾವು ನೆಟ್ಟೋಗಿದ್ದಕ್ಕೇನಾದರೂ ಇವ್ರು ಸಾಕಿದ್ದಾರಾ ಅಂತ ಅದನ್ನು ನೀವು ಒಂದೊಂದು ಸ್ವಲ್ಪ ಈ ಜಾಗ ಹಿಂದಿನ ಸ್ವಲ್ಪ ನೆರಳಲ್ಲಿ ಹಾಕಿದ್ದೀರಾ. ನಾವು ಮನೆ ಕಟ್ಟಬೇಕಾದ್ರೆ ಸುತ್ತಮುತ್ತ ಸೆಟ್ ಬೇಕು, ಗಾಳಿ ಬೆಳಕು ಹೇಗೆ ನೋಡ್ತೀರೋ ಆ ಗಿಡನೂ ಅದೇ ಥರ ನೋಡ್ತವೆ. ಸುಮ್ಮನೆ ಯಾವುದೋ ಒಂದು ದೊಡ್ಡದ ಮರ ಕೆಳಗೆ ಹಾಕಿಬಿಟ್ರೆ ಅದು ಬರೋದಿಲ್ಲ. ಅದಕ್ಕೂ ಸ್ವಲ್ಪ ಜಾಗ ಬೇಕು. ಅದರಿಂದ ಇಲ್ಲಿ ಜಾಗದ ಅಭಾವ. ಆದರೂ ನಿಮ್ಮ ಗಿಡ ಏನಿಲ್ಲ, ಕಾಂಗ್ರೆಸ್ ಹೇಳಿದ್ರು 28 MP ಗೆಲ್ತೀವಿ, BJP 28 ಗೆಲ್ತೀವಿ ಅಂದರು. ನಿಮ್ಗೆ 51 ಗಿಡಕ್ಕೆ 51 ಗಿಡನೂ ನಾನು ಸಾಕಿ ಕೊಡ್ತೀನಿ, ನೀವು ಯಾವಾಗಾದರೂ ಬಂದು ನೋಡ್ಬೇಡಿ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು, ನಮ್ಮ ನಾಗರಾಜಣ್ಣವರು ಬರೀ ಗಿಡ ಮರ ಬೆಳೆಸೋದೇ ಅಲ್ಲ, ಪ್ರತಿದಿನ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ತುಂಬ ಚೆನ್ನಾಗಿ ಭಜನೆ ಕಾರ್ಯಕ್ರಮ ಮಾಡ್ತಾರೆ. ಅವರು ನೋಡೋಕ್ಕಂಗಿದ್ದಾರೆ ಅಷ್ಟೇ, ಅವರು ಭಜನೆ ಕೇಳೋದಕ್ಕೆ ತುಂಬ ಚೆನ್ನಾಗಿ. ನಿಮ್ಮ ಅಪಾರ್ಟ್ಮೆಂಟ್ನಾಗ ಏನಾದರೂ ರಾಜ್ಯೋತ್ಸವ ಏನಾದರೂ ಮಾಡಿದ್ರೆ, ಗಣೇಶೋತ್ಸವ ಮಾಡಿದ್ರೆ ನೀವು ಕೂಡ ಹೇಳಿದ್ರೆ ನಾನು ಬರ್ತೀನಿ ಭಜನೆ. ಭಜನೆ ಕೇಳೋದಕ್ಕೆ ತುಂಬ ಚೆನ್ನಾಗಿ ಭಜನೆ ಮಾಡ್ತಾರೆ. ಅದು ಹಾಡು ಕೀರ್ತನೆ ಇರ್ತದೋ ಕನ್ನಡ ರಾಜ್ಯೋತ್ಸವ ಫೇಮಸ್. ಇಡೀ ಕರ್ನಾಟಕದ ವರ್ಣೆ ಇದೆ. ಈ ಮಕ್ಕಳು ಚರಿತ್ರೆ ಓದಿರೋ ಗೊತ್ತಾಗ್ತ ಯಾರಿದ್ರು ರಾಜ ಮಹಾರಾಜರು, ಶರಣರು, ಸಂತರು, ಅಕ್ಕಮ್ಮದೇವಿ, ಬಸವಣ್ಣು, ಇವರೆಲ್ಲ ಹೆಸರು ಬರ್ತಾರೆ. ಈ ಇಡೀ ಬೆಂಗಳೂರಲ್ಲಿ ಯಾವ ಹಾಡುಗಾರ ಹತ್ರ ಎಲ್ಲ ಲಿರಿಕ್ಸ್ ಅಂತ ಇದೆ. ಖಂಡಿತ ಸರ್, ಅವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿನೂ ಬಂದಿದೆ ಅವ್ರಿಗೆ. ಕರ್ನಾಟಕ ಸರ್ಕಾರ ನಮ್ಮ ಇದೇ ಥರ ನಿಮ್ಮ ಥರ ಜನ ಬಂದು ಇಲ್ಲೆಲ್ಲ ಸೇವೆ ಮಾಡಿದ್ದ ನಾವು ಮಾಡೋದಷ್ಟಾಗಿದೆ. ಹೊರಗಡೆಯಿಂದ ಜನನೇ ಬರೋದು. 2019 ಕೇಂದ್ರ ಸರ್ಕಾರದಿಂದ 2ನೇ ಬಹುಮಾನ ಬಂತು ನಮ್ಮ ಕೆರೆ ಚೊಕ್ಕಟವಾಗಿ ಇಟ್ಕೊಂಡಿಲ್ಲ. ಗಜೇಂದ್ರ ಸಿಂಗ್ ಶೆಖಾವತ್ 25/19 ಈ ಏರೋಪ್ಲೈನಲ್ಲಿ ಹೋಗಿ ಬಹುಮಾನ ತಗೊಂಡು. ಇಲ್ಲಾಂದ್ರೆ ನಾ ಏರೋಪ್ಲೈನ್ ಹತ್ತ ಯೋಗನೇ ಇರಲಿಲ್ಲ, ಅದರಿಂದ ಆದರೂ ಹೋಗಿದ್ದೆ ಫ್ಲೈಟ್ನಲ್ಲಿ. ಅದಕ್ಕೆಲ್ಲ ನಿಮ್ಮಂಥ ಸಾಕಾರ ನಾನು ಒಪ್ಪಂದು ಏನಿಲ್ಲ. ನಾನು ಇಲ್ಲಿ ನಾನು ಅಪಾಯಿಂಟ್ ಅಲ್ಲ, ಸುಮ್ಮನೆ ಫ್ರೀ ಸರ್ವಿಸ್. ಇಲ್ಲಿ ಕೆಲಸ ಮಾಡೋರಿಗೆ 11,000 ಸಂಬಳ ಕೊಡ್ತಾರೆ. ಅವನು ಪೂರ್ತಿ ಕೆಲಸ ಮಾಡಿದ್ರೆ ತಿಂಗಳಿಗೆ 11,000 ಕೊಡ್ತಾರೆ. ಒಂದು ದಿವಸ ಕಡಿಮೆ ಆದರೆ 450-500 ರೂಪಾಯಿ ಕಡಿಮೆ ಆಗುತ್ತೆ. ನಾನು 10 ವರ್ಷದಿಂದ ಸುಮ್ಮನೆ ಕೆಲಸ ಮಾಡ್ತಿದ್ದೀನಿ, ಫ್ರೀ ಸರ್ವಿಸ್. ಯಾಕಂದರೆ ನಮ್ಮ ಕೆರೆ ಚೆನ್ನಾಗಿರ್ಬೇಕು, ಪರಿಸರ ಹೋಗೋದು. ನೋಡಲ್ಲಿ ನಾವು ಸ್ಕೂಲ್ಗೆ ಓದ್ತಾ ಇದ್ದಾಗಿಂದ ಏಪ್ರಿಲ್ ಫೂಲ್ ಅಂತಾರೆ. ಏಪ್ರಿಲ್ 1ನೇ ತಾರೀಕು ಬಂದರೆ ಫೂಲ್ ಅಂತಾರೆ. ಅದೇನೋ ಅವನ್ನ ಇದು ಮಾಡ್ತಾರೆ, ಇನ್ಸಲ್ಟ್ ಮಾಡ್ತಾರೆ. ಆದರೆ ನಮ್ಮ ಮೊಮ್ಮಗಳು ಕೇಳಿದೆ, ಇನ್ನೂ ಚಿಕ್ಕ ಮಗು ಅಷ್ಟುದ್ದ, ಅವ್ರು ಏಪ್ರಿಲ್ ಫೂಲ್ ಮಾಡ್ಗಳಿದೆ. ನಾವು ಏಪ್ರಿಲ್ ಫೂಲ್ ಮಾಡೋಣ ಅಂದ್ಬಿಟ್ಟು ನೋಡಿ ಅಲ್ಲಿ 4 ಗಿಡ ನೆಟ್ಟಿದ್ದೀನಿ. ಏಪ್ರಿಲ್ ಫೂಲ್. ಬಹಳಷ್ಟು ಜನ ಹೇಳಿದ್ರು ಈ ಏಪ್ರಿಲ್ನೊಳಗೆ ಮಳೆ ಬರಲ್ಲ, ಗಿಡ ಆಗಲ್ಲ ಅಂತ. ನೋಡೋಣ ಅಂದ್ಬಿಟ್ಟು ಮನೆ ಹತ್ತಾಗಿಂದ ದಿವಸ 3 ಸರಿ ನೀರು ತಗೊಂಡು ಹಾಕಿ 3 ಗಿಡನೂ ಹುಟ್ಟಿದ್ದೇವೆ. ಏಪ್ರಿಲ್ ಫೂಲ್ ಹೋಯ್ತು, ಏಪ್ರಿಲ್ ಫೂಲ್ ಆಗಿದೆ ಅಲ್ಲಿ. ಮತ್ತೆ ಯಾವಾಗಾದ್ರೂ ಬನ್ನಿ, ನಿಮ್ಮ ಗಿಡಗಳನ್ನೆಲ್ಲ ನೋಡ್ಕೊಂಡು ಹೋಗಿ. ಖಂಡಿತ ಸರ್, ನಾವು ಖಂಡಿತ ಬರ್ತೀವಿ. ಕೇಳಿದ್ರಲ್ಲ ನಾಗರಾಜ್ ಅವರು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂತ. ನಾನು ಆವಾಗಲೇ ಹೇಳ್ದಾಗೆ ಎಲ್ಲ ಕೆಲಸ ಆದಮೇಲೆ ಸಂಜೆಗೆ ಇನ್ನೊಂದು ಕೆಲಸ ಬಾಕಿ ಇತ್ತು, ಅದು ಸ್ಮಾಲ್ ಟ್ರಕ್ಕಿಂಗ್ ಅಂತ. ಸೊ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ನಾವು ಸೀದಾ ಹೋಗಿದ್ದು ಅಕ್ಕಯ್ಯಮ್ಮನ ಬೆಟ್ಟಕ್ಕೆ. ನಾವು ಕೆಳಗಡೆಯಿಂದ ಬೆಟ್ಟ ಹತ್ತೋದ್ರಲ್ಲಿ ನಮಗೆ ಸಾಕಾಗಿ ಹೋಗಿಬಿಟ್ಟಿತ್ತು. ಹಾಗೆ ಮೇಲ್ಗಡೆ ಎಲ್ಲ ತುಂಬ ದೇವಸ್ಥಾನ ಇದೆ ಅಂತ ಕೇಳಿದ್ದೆ. ಮಧ್ಯೆ ಸಿಗ್ದಂಥ ಎಲ್ಲ ದೇವಸ್ಥಾನಗಳನ್ನು ಕೂಡ ವಿಸಿಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು.
ಬೆಳಿಗ್ಗೆ ಯಾವ ಹುಮ್ಮಸ್ಸಿಂದ ಗಿಡ ನೆಡೋ ಕಾರ್ಯಕ್ರಮನ ಶುರು ಮಾಡಿದ್ವೋ ಅದೇ ಹುಮ್ಮಸ್ಸಿಂದನೂ ಕೂಡ ಈ ಬೆಟ್ಟನ ಎಲ್ಲರೂ ಕೂಡ ಹತ್ತುತ್ತಾ ಇದ್ರು. ಸೊ ಬೆಟ್ಟ ಹತ್ತೋದು ಅಂದ್ರೆ ಒಂಥರ ಖುಷಿ ನಮಗೆಲ್ರಿಗೂ. ಸುತ್ತಮುತ್ತ ನೋಡ್ತಾ ಹಾಗೆ ಬೆಟ್ಟ ಹತ್ತುತ್ತಾ ಇದ್ದರೆ ಆಗ್ತಾ ಇರೋ ಆಯಾಸ ಯಾವುದು ಕೂಡ ನೆನಪಿಗೆ ಬರ್ತಾ ಇರಲಿಲ್ಲ. ಆ ವ್ಯೂ ನೋಡಿನೇ ಮನಸ್ಸು ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿತ್ತು. ನೀವು ಕೂಡ ಈ ಬೆಟ್ಟಕ್ಕೆ ಒಂದ್ಸಲ ವಿಸಿಟ್ ಮಾಡಿ ಹೇಗನ್ಸುತ್ತೆ ಅಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆಕಾಶನ ನೋಡೋದಕ್ಕೆ ಒಂಥರ ಖುಷಿ, ಅದರಲ್ಲೂ ಬೆಟ್ಟದ ಮೇಲೆ ನಿಂತ್ಕೊಂಡು ಆಕಾಶನ ನೋಡೋದಂದರೆ ಇನ್ನೂ ಫುಲ್ ಖುಷಿ ಆಗುತ್ತೆ ಅಲ್ವಾ. ನೀವೇ ನೋಡ್ತಾ ಇದ್ದೀರ ಯಾವ ರೀತಿ ವ್ಯೂ ಕಾಣಿಸ್ತಾ ಇದೆ ಬೆಟ್ಟದ ಮೇಲ್ಗಡೆಯಿಂದ. ನಾವಿನ್ನೂ ಪೂರ್ತಿ ಬೆಟ್ಟ ಹತ್ತಿರಲಿಲ್ಲ, ಅರ್ಧ ಮಾತ್ರ ಹತ್ತಿದ್ದು. ಇನ್ನು ಅಲ್ಲಿ ಮಧ್ಯ ದೇವಸ್ಥಾನಗಳಿತ್ತು, ಅದೆಲ್ಲದಕ್ಕೂ ಕೂಡ ವಿಸಿಟ್ ಮಾಡಿ ಬಂದ್ವಿ. ತುಂಬಾ ಚೆನ್ನಾಗಿದೆ, ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಿ. ಬೆಟ್ಟದ ತುದಿ ಹತ್ತಾದ್ಮೇಲೆ ಫುಲ್ ಖುಷಿ, ಯಾಕೆ ಅಂದರೆ ಬೆಟ್ಟದ ಮೇಲ್ಗಡೆ ಇರೋಂಥ ಬಂಡೆ ಮೇಲೆಲ್ಲ ಹತ್ತಿ ಕೂತ್ಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ. ಆ ವ್ಯೂ ತುಂಬಾ ಬ್ಯೂಟಿಫುಲ್ ಆಗಿತ್ತು. ನೇಚರ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದಾಗ ನಮಗೆ ಯಾವುದೇ ಥರದ ಟೆನ್ಷನ್ಗಳಿದ್ರೂ ಕೂಡ ಮರ್ತು ಹೋಗುತ್ತೆ. ಸೊ ಇವತ್ತು ಕೂಡ ಅದೇ ಆಗಿದ್ದು, ನಾನು ತುಂಬಾ ಎಂಜಾಯ್ ಮಾಡಿದೆ. ನೀವು ನೋಡ್ತಾ ಇದ್ದೀರಾ ಬಂಡೆ ಮೇಲೆಲ್ಲ ಕೂತ್ಕೊಂಡು ಕಡಲೆ ಮಿಠಾಯಿ ತಿಂತಾ ಇದ್ದೀವಿ ನಾವೆಲ್ಲರೂ ಕೂಡ. ನೇಚರ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಯಾವ ರೀತಿ ನಮ್ಮ ದಿನ ಕಳೆದೋಯ್ತು ಅನ್ನೋದು ಗೊತ್ತೇ ಆಗಲಿಲ್ಲ. ಟೈಮ್ ನೋಡಿದಾಗ ಆಗಲೇ 4 ಗಂಟೆ ಆಗೋಗಿತ್ತು. ಅಯ್ಯೋ, ನಾವು ಇವಾಗಷ್ಟೇ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ ಬೆಟ್ಟ ಹತ್ತೋಕ್ಕೆ, ಇಷ್ಟು ಬೇಗ ಎಷ್ಟೊಂದು ಟೈಮ್ ಆಯಿತಾ ಅಂತ ಫೀಲ್ ಬಂತು ನನಗೆ. ಬಟ್ ಏನು ಮಾಡೋದು, ಹ್ಯಾಪಿ ಮೂಮೆಂಟ್ಗಳು ಬೇಗ ಕಳೆದೋಗುತ್ತೆ. ಬಟ್ ಅದರಿಂದ ಸಿಗೋ ಮೆಮೊರಿ ಇದೆಯಲ್ಲ, ಲೈಫ್ ಟೈಮ್ ಖುಷಿ ಕೊಡುತ್ತೆ. ಸೊ ಹಾಗಾಗಿ ನೀವು ಕೂಡ ಆದಷ್ಟು ಹ್ಯಾಪಿ ಮೂಮೆಂಟ್ಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡಿ. ಲೈಫ್ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಹೋಪ್ ಯು ಗೈಸ್ ಲೈಕ್ ದಿಸ್ ವ್ಲಾಗ್. ಹಾಗೆ ಈಗ ನಾನು ನಿಮಗೆ ಟಾಟಾ ಬಾಯ್ ಬಾಯ್ ಹೇಳೋವಂಥ ಟೈಮ್ ಬಂದಿದೆ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನೇಚರ್ ಜೊತೆಗೆ ಆದಷ್ಟು ಟೈಮನ್ನು ಸ್ಪೆಂಡ್ ಮಾಡಿ, ನಿಮ್ಮ ಜೊತೆಗೆ ನೀವು ಆದಷ್ಟು ಟೈಮನ್ನು ಸ್ಪೆಂಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗೀತಾ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.